ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 68ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಓಜಸ್ ಈ ಹೆಸರು ಹೇಳ್ತಿದ್ದಂತೆ ಕ್ಷಣ ನಡುಗಿ ಹೋದವನು ತಕ್ಷಣ ಎಚ್ಚೆತ್ತು ಯಾವನೋ ಅವನು ಚಂದ್ರ ಅಂತೆ ಮಿತ್ರ ಅಂತೆ ಹೇಳಿದ್ರೆ ನಗುತ್ತಾ ಓಜಸ್ ಅದೇ ನಮ್ಮ ಅರಸೀಕೆರೆ ತಾಲೂಕಿನ ಜಾವಗಲ್ ಪಟ್ಟಣದ ನಂಜಪ್ಪ ಶಾನ್ಭೋಗ್ರ ಮನೆ ಅಳಿಯ ಅಭಯ್ ಸಿಂಹನ ಕಾಸಾ ದೋಸ್ತ್ ಚಂದ್ರಕಾಂತ್ ಮಿತ್ರ. ಅದು ನೀನೇ ತಾನೇ? ಅತಿ ಬುದ್ಧಿವಂತ ಅಂತ ಮೆರೆದವ, ಜೀನಿಯಸ್ ಕಿಡ್ ಅನ್ನೋ ಹೆಸರು ಗಳಿಸಿದ್ದವ. ನಮ್ಮ ಊರಿನ ಹುಡುಗಿ ಸುಧಾನ ಮದುವೆ ಆಗಿ ನಾಪತ್ತೆಯಾದವನು. ಎಷ್ಟೋ ಹೆಣ್ಮಕ್ಳು ಹೆತ್ತವರ ಪಾಲಿಗೆ ದ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ ಅನ್ನೋ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರೋ ಮಿಸ್ಟರ್ ಚಂದ್ರಕಾಂತ್ ಮಿತ್ರ ನೀನೇ ತಾನೇ? ನೋಡು ಮಿತ್ರ, ನನಗೆ ಸುದ್ದಿ ಬಳಸಿ ಮಾತಾಡೋಕೆ ಬರಲ್ಲ. ಅದಕ್ಕೆ ನೇರವಾಗಿ ಒಂದು ಮಾತು ಹೇಳ್ತೀನಿ. ನಿನ್ನ ಬುದ್ಧಿವಂತಿಕೆ, ನಿನ್ನ ಕೆಟ್ಟ ಕೆಲಸಗಳು ಇದೆಲ್ಲವೂ ಇವತ್ತಿಗೆ ದಿ ಎಂಡ್ ಆಗೋಯ್ತು. ಯಾಕಂದರೆ ನಾನು ದ ಓಜಸ್ ಚಂದ್ರ ಅಂದರೆ ಯಾರು ಗೊತ್ತಾಯ್ತಾ? ಶ್ರೀ ನಂಜಪ್ಪ ಶಾನ್ಭೋಗ್ರ ಏಕೈಕ ಪುತ್ರ. ಅಖಾಡಕ್ಕೆ ಇಳಿದಾಯಿತು. ಇನ್ಮೇಲೆ ಏನಿದ್ರೂ ನೀನು ಮಾಡಿರೋ ಅಪರಾಧಗಳಿಗೆ ತಕ್ಕ ಶಾಸ್ತಿ ಅನುಭವಿಸೋದಷ್ಟೇ ಈ ನಿನ್ನ ಹಣೆಯಲ್ಲಿ ಉಳಿದಿರೋದು. ಇನ್ನು 10 ದಿನ ಆರಾಮಾಗಿ ಪರಪ್ಪನ ಅಗ್ರಹಾರದ ಜೈಲಲ್ಲಿ ಮುದ್ದೆ ತಿನ್ಕೊಂಡು ರೆಸ್ಟ್ ಮಾಡು. ಯಾಕಂದರೆ 11ನೇ ದಿನ ನಿನ್ನ ತಿಥಿ ಮಾಡೋಕ್ಕೆ ನಾನು ಇದೇ ಕೋರ್ಟ್ ಕ್ಯಾಂಪಲ್ಲಿ ಕಾಯ್ತಾ ಇರ್ತೀನಿ. ನಿನ್ನ ತಲೆಯಲ್ಲಿ ಬುದ್ಧಿ ಅನ್ನೋದು ನಿಜವಾಗ್ಲೂ ಇದ್ದರೆ ಆ ದೇವರಲ್ಲಿ ಕೈ ಮುಗಿದು ಕೇಳ್ಕೊ, ದೇವರೇ ನನಗೆ ಕೋರ್ಟ್ ಕಡೆಯಿಂದಲೇ ಶಿಕ್ಷೆ ಆಗಲಿ ಅಂತ. ಯಾಕಂದರೆ ನೀನು ಅಪ್ಪಿ ತಪ್ಪಿ ಜೈಲಿನಿಂದ ಹೊರಗೆ ಬಂದು ನನ್ನ ಕೈಗೆ ಸಿಗಾಕೊಂಡ್ರೆ ಮಗನೇ, ನಾನು ಕೊಡೋ ಶಿಕ್ಷೆ ಹೇಗಿರುತ್ತೆ ಅನ್ನೋದನ್ನು ಊಹಿಸೋಕ್ಕೂ ಆಗಲ್ಲ. ತೋರು ಬೆರಳು ತೋರಿಸಿ ವಾರ್ನ್ ಮಾಡಿ ಕಟ್ಕಟನೆ ಅಲ್ಲು ಕಡಿದ ಓಜಸ್ ಮುಖದ ಮೇಲಿನ ಕೋಪ ಕಂಡು ಕ್ಷಣ ಆ ದುಷ್ಟನ ಗುಂಡಿಗೆ ನಡುಗಿಬಿಟ್ಟಿತ್ತು. ತನ್ನ ಕೋರಿಕೆಯ ಮೇರೆಗೆ ಅಪರಾಧಿ ಜೊತೆಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದು ಅಲ್ಲದೆ ಏಕಾಂತ ಇರಲೆಂದು ದೂರ ಸರಿದು ನಿಂತಿದ್ದ ಎಸ್ಐಗೆ ಧನ್ಯವಾದ ತಿಳಿಸಿದ ಓಜಸ್ ಆತಂಕದ ಮುಖ ಹೊತ್ತು ನಿಂತಿದ್ದ ತನ್ನ ಮಡದಿಯ ಬಳಿಗೆ ಬಂದು, ಮಾಡೋಕ್ಕೆ ಇನ್ನೂ ತುಂಬ ಕೆಲಸಗಳಿದೆ, ಈ ಬೇಜಾರಿಗೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಆರು ಎಂದು ಹೇಳಿ ಅವಳ ಕೈ ಹಿಡಿದು ಬೈಕ್ ಪಾರ್ಕ್ ಮಾಡಿದ್ದ ಕಡೆಗೆ ಹೆಜ್ಜೆ ಹಾಕಿದರೆ ಪೊಲೀಸ್ ಜೀಪ್ನಲ್ಲಿ ಸೆಂಟ್ರಲ್ ಜೈಲಿನ ಕಡೆಗೆ ಪಯಣ ಬೆಳೆಸಿರುವ ಚಂದ್ರಕಾಂತನ ಮುಖದ ತುಂಬ ಭಯದ ಛಾಯೆ ಆವರಿಸಿತ್ತು. ಇವನಾಗಾದರೆ ಆ ಮನೆ ಮಗನ? ಈ ವಿಷಯ ನನಗೆ ಯಾಕೆ ಸಿಂಹ ತಿಳಿಸ್ಲಿಲ್ಲ? ಅದು ಸರಿ, ಅವನು ಯಾಕೆ ಒಮ್ಮೆಯೂ ನನ್ನ ಭೇಟಿ ಮಾಡೋಕೆ ಬರಲೇ ಇಲ್ಲ? ಲಾಯರ್ ಸಹ ಸಿಂಹನ ಬಗ್ಗೆ ಏನೂ ಸರಿಯಾಗಿ ಹೇಳ್ತಾ ಇಲ್ಲ. ಮನದ ತುಂಬ ಮೊದಲ ಬಾರಿಗೆ ತನ್ನ ಸತ್ಯದ ಅನಾವರಣ ಆಗಿಬಿಟ್ರೆ ಅನ್ನೋ ಭಯದಲ್ಲಿ ಇರುವವನಿಗೆ ಎಷ್ಟೇ ಯೋಚಿಸಿದ್ರೂ ಕಾನೂನು ಕೈಯಿಂದ ತಪ್ಪಿಸಿಕೊಳ್ಳಲು ಮನೋರೋಗದ ನಾಟಕವಾಡುವ ಹೊರತು ಬೇರೆ ಇನ್ಯಾವ ದಾರಿಯೂ ತೋಚ್ತಿಲ್ಲ. ಆರುಷಿ ಕೇಸ್ ಬಗ್ಗೆಯೇ ಯೋಚಿಸುತ್ತಾ ತನ್ನ ಬದುಕನ್ನು ನಾಶ ಮಾಡಿದ ವಿಜಯ್ ಶಾಶ್ವತ್ಗೆ ಹಾಗಾದರೆ ಕಾನೂನು ಯಾವುದೇ ಶಿಕ್ಷೆ ವಿಧಿಸೋದಿಲ್ವೇ? ಅವನಿಗೆ ಡಿಫೆನ್ಸ್ ಲಾಯರ್ ತಿಳಿಸಿರುವಂತೆ ಮಾನಸಿಕ ರೋಗ ಇರೋದು ನಿಜವೇ ಅನ್ನೋ ಯೋಚನೆಯಲ್ಲಿ ಓಜಸ್ ಬೈಕ್ ಏರಿ ಕುಳಿತಿದ್ದವಳು ಅವನು ತನ್ನನ್ನು ಒಂದು ರೆಸ್ಟೋರೆಂಟ್ಗೆ ಕರೆ ತಂದಿರುವುದನ್ನು ಸಹ ಗಮನಿಸದೆ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ಲು. ಪಾರ್ಕಿಂಗ್ ಜಾಗದಲ್ಲಿ ಬೈಕ್ ನಿಲ್ಲಿಸಿ, ಕ್ಯೂಟಿ, ನನ್ನ ಹಿಂದೆ ಕೂತು ಕನಸಿನಲ್ಲೇ ನನ್ನ ಜೊತೆ ಡ್ಯುಯೆಟ್ ಹಾಡ್ತಾ ಇರ್ತೀಯ ಅಂತ ನನಗೆ ಗೊತ್ತು. ಆದರೆ ಈ ಕನಸು ಕಾಣೋ ಟೈಮೇನೆ, ಎಚ್ಚರ ಮಾಡ್ಕೊ. ಹಾಗೆ ಪ್ಲೀಸ್ ಬೈಕಿಂದ ಇಳಿ. ನಾವು ಬೆಳಗ್ಗೆ ತಿಂಡಿ ಸಹ ತಿಂದಿಲ್ಲ, ಹೊಟ್ಟೆ ತಾಳ ಆಗ್ತಾಯಿದೆ. ಬೇಗ ಊಟ ಮಾಡಿಕೊಂಡು ಮೊದಲು ನಮ್ಮ ಚಿಂಟು ಸ್ಕೂಲ್ ಹತ್ರ ಹೋಗಿ, ಅವನು 2 ತಿಂಗಳು ಸ್ಕೂಲ್ಗೆ ಬರೋಕ್ಕಾಗಲ್ಲ, ಅದೇನು ಪಾಠ ಇದೆ ನಾವು ಮನೆಯಲ್ಲೇ ಹೇಳ್ಕೊಡ್ತೀವಿ ಅಂತ ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತೊಗೊಂಡು ನಂತರ ನೀನು ಆಫೀಸ್ಗೆ ಹೋಗಿ ಅಲ್ಲಿಯೂ ನಿನ್ನ 2 ತಿಂಗಳ ರಜೆ ಅರ್ಜಿ ಸಲ್ಲಿಸಿ, ಹಾಗೆಯೇ ನಾನು ಸಹ ನನ್ನ ಕನ್ಸ್ಟ್ರಕ್ಷನ್ ಕೆಲಸವನ್ನು 2 ತಿಂಗಳು ನಂತರ ಶುರು ಮಾಡ್ತೀನಿ ಅಂತ ನಿನ್ನ ಬಾಸ್ ಹತ್ರ ಹೇಳಿ ಅಲ್ಲಿಂದ ನಿಮ್ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಊರಿಗೆ ಹೊರಡೋಣ ಎಂದು ಹೇಳಿದ್ರೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಹುಡುಗಿ ಅದರಿಂದ ಹೊರಬಂದು ತ್ರಾಣವೇ ಇಲ್ಲದಂತೆ ಅವನು ಹೇಳಿದ್ದಕ್ಕೆಲ್ಲ ಸರಿ ಅಂತ ತಲೆ ಆಡಿಸಿದ್ಲು. ಅವಳಿಗೆ ನೀರಸ ಪ್ರತಿಕ್ರಿಯೆಗೆ ಓಜಸ್ ಬೇಸರ ಮಾಡಿಕೊಳ್ಳದೆ ಅವಳ ಜಾಗದಲ್ಲಿ ತಾನಿದ್ದಿದ್ರು ಹೀಗೆ ದುಃಖ ಪಡ್ತಿದ್ದೆ. ಆದರೂ ತನ್ನವಳನ್ನು ಹೀಗೆ ಸಪ್ಪಗೆ ನೋಡಲು ಆಗದೆ ಅವಳನ್ನು ತನ್ನ ಸರಪಟಾಕಿ ಮಾತುಗಳಿಂದ ನಗಿಸುವ ಪ್ರಯತ್ನವನ್ನಂತೂ ಮಾಡ್ತಲೇ ಇದ್ದ. ಊಟ ಮಾಡುವಾಗಲೂ ಅವಳಿಗೆ ಗಂಟಲಲ್ಲಿ ತುತ್ತು ಇಳಿಯುತ್ತಲೇ ಇಲ್ಲ. ಇಷ್ಟೊಂದು ಯೋಚನೆ ಮಾಡುವಂಥದ್ದು ಏನಾಗಿದೆ? ಓಜಸ್ಗೆ ಈಗ ನಿಜಕ್ಕೂ ಕೋಪ ಬಂದುಬಿಟ್ಟಿತ್ತು. ಈಗ ನೀನು ಊಟ ಮಾಡಿಲ್ಲ ಅಂದರೆ ನಾನು ತಿನ್ನಲ್ಲ, ಮೊದಲೇ ಹೊಟ್ಟೆ ಹಸ್ತು ಅರ್ಧ ಪ್ರಾಣ ಹೋಗಿದೆ ಸಿಟ್ಟಲ್ಲಿ ಹೇಳಿದ್ರೆ ನಿಟ್ಟುಸಿರು ಬಿಟ್ಟು ಮುಖದ ಮೇಲೆ ಬಲವಂತದ ನಗು ತಂದುಕೊಂಡ ಆರುಷಿ, ಸಾರಿ ಚಂದ್ರ, ಪ್ಲೀಸ್ ಊಟ ಮಾಡಿ,
ನಾನು ಮಾಡ್ತೀನಿ, ನನಗೂ ಹಸಿವಾಗ್ತಾ ಇದೆ ಅಂತ ಹೇಳಿ ಕಷ್ಟಪಟ್ಟು ತಟ್ಟೆಯಲ್ಲಿದ್ದ ಊಟವನ್ನು ತಿಂದು ಮುಗಿಸಿದ್ಲು. ಓಜಸ್ ಆಗಲೇ ತಿಳಿಸಿದ್ದಂತೆ ಊಟದ ನಂತರ ಮೊದಲಿಗೆ ಸ್ಕೂಲ್, ನಂತರ ಆಫೀಸ್ಗೆ ಹೋಗಿ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಂತರ ಊರಿಗೆ ಹೊರಡೋಣ ಅಂತ ಆರುಷಿ ಫ್ಲ್ಯಾಟ್ಗೆ ಬರ್ತಿದ್ದಂತೆ ಓಜಸ್ ಆಗಲೇ ಓನರ್ ಹತ್ರ ಮಾತನಾಡಿ ತಾನು ವಾಸವಿದ್ದ ಮನೆ ಖಾಲಿ ಮಾಡೋದಾಗಿ ತಿಳಿಸಿದ್ದ. ಅದು ಫುಲ್ಲಿ ಫರ್ನಿಶ್ಡ್ ಫ್ಲ್ಯಾಟ್ ಆಗಿರೋ ಕಾರಣ ಆ ಮನೆಯಲ್ಲಿ ಓಜಸ್ತು ಅಂತ ಅವನ ಬಟ್ಟೆಗಳ ಹೊರತಾಗಿ ತನ್ನ ದಿನನಿತ್ಯದ ಅಗತ್ಯದ ವಸ್ತುಗಳು, ಅಡುಗೆ ಮನೆಯ ಒಂದಷ್ಟು ಸಾಮಗ್ರಿಗಳು ಮಾತ್ರ ಇದ್ದದ್ದು. ಅದೆಲ್ಲವನ್ನು ತನ್ನ ಮಡದಿಯ ಮನೆಗೆ ಸಾಗಿಸಿದ್ದ. ಓನರ್ ಇವನ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದ ಅಡ್ವಾನ್ಸ್ ಹಣದ ಮೊತ್ತದಲ್ಲಿ ಅರ್ಧದಷ್ಟು ಹಣವನ್ನು UPI ಮುಖಾಂತರ ಆರುಷಿಗೆ ಕಳಿಸಿಬಿಟ್ಟ. ಇದೇನು ಚಂದ್ರ, ನನ್ನ ಅಕೌಂಟ್ಗೆ 1,00,000 ಗೂಗಲ್ ಪೇ ಮಾಡಿದ್ದೀರಾ? ಬೇರೆ ಯಾರದ್ದು ನಂಬರ್ಗೆ ಕಳಿಸೋ ಮೊತ್ತವನ್ನು ನನಗೆ ಕಳಿಸಿದ್ರ ಹೇಗೆ? ಮಧ್ಯಾಹ್ನದಿಂದ ಮಂಕಾಗಿದ್ದವಳ ಬಾಯಿಂದ ಅಂತೂ ಮಾತುಗಳು ಹೊರಬಂದವು. ಸಮಾಧಾನದ ನಿಟ್ಟುಸಿರು ಬಿಟ್ಟ ಓಜಸ್, ಹಬ್ಬ, ನನ್ನ ಕ್ಯೂಟಿ ಅಂತೂ ಮ್ಯೂಟ್ ಝೋನ್ನಿಂದ ಹೊರಗೆ ಬಂದ್ಲಲ್ಲ, ಅದೇ ಸಮಾಧಾನ ಹೇಳಿ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸ್ಕೊಂಡವನು, ಆರು, ನೀನು ಈ ಆತಂಕ ಯಾಕೆ ಅಂತ ನನಗೂ ಅರ್ಥ ಆಗತ್ತೆ. ಆದರೆ ಪ್ಲೀಸ್ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಸಪ್ಪಗಿರಬೇಡ. ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ. ಈಗೇನು ನಿನಗೆ ಚಂದ್ರನಿಗಿಂತ ಆ ಚಂದ್ರನ ಮೇಲೆ ಜಾಸ್ತಿ ನಂಬಿಕೆ ಇರೋದಾ ಕೇಳಿದ್ರೆ ಅವನ ಕೈ ಮೇಲಿದ್ದ ಹಿಡಿತವನ್ನು ತಾನು ಬಿಗಿ ಮಾಡಿ, ಇದೆಂಥ ಪ್ರಶ್ನೆ ಚಂದ್ರ? ಅಫ್ಕೋರ್ಸ್ ನಾನು ನಿಮ್ಮನ್ನು ಮಾತ್ರನೇ ನಂಬೋದು, ಆದರೆ ಆ ಮನುಷ್ಯ ಅತಿ ಬುದ್ಧಿವಂತ. ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಸುಲಭವಾಗಿ ಕಾನೂನು ಕೈಯಿಂದ ತಪ್ಪಿಸ್ಕೊಂಡು ಬಿಡ್ತಾನೆ ಅನ್ನೋ ಭಯ. ಅವನು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಚಂದ್ರ. ಅವನು ಹೊರಗೆ ಬಂದರೆ ಮತ್ತೆ ಅದೆಷ್ಟು ಮನೆ ಹೆಣ್ಮಕ್ಳ ಬದುಕನ್ನು ನಾಶ ಮಾಡ್ತಾನೋ ಗೊತ್ತಿಲ್ಲ. ನಿಜ ಹೇಳ್ತೀನಿ, ಅವನಿಗೆ ಮನೋರೋಗ ಇರೋದಂತೂ ನಿಜ. ಆದರೆ ಅವನ ಲಾಯರ್ ಹೇಳಿದಾಗೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸೀಸ್ ಅಲ್ಲ. ಹೆಣ್ಣು ಮಕ್ಕಳನ್ನು ಹಿಂಸಿಸಿ ಅವರಿಗೆ ಮೋಸ ಮಾಡಿ ತಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಬೀಗೋ ಹುಚ್ಚಿದೆ. ಸ್ಯಾಡಿಸ್ಟ್, ದೊಡ್ಡ ಸೈಕೋ ಅವನು. ಅದಕ್ಕೆ ಅವನು ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗೆ ಬರಲೇಬಾರ್ದು. ಅವನಿಗೆ ಕೋರ್ಟ್ ಗಲ್ಲು ಶಿಕ್ಷೆ ಇಲ್ಲ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಬೇಕು. ಅವನಿಗೆ ಶಿಕ್ಷೆ ಸಿಗುತ್ತೆ ತಾನೇ ಕೇಳಿದ್ರೆ? ಅವಳ ಕಣ್ಣಲ್ಲಿ ಆ ಸೈಕೋ ಮಾಡಿದ್ದ ಮೋಸ, ಕೊಟ್ಟ ನೋವಿನ ಛಾಯೆ ಇರುವುದನ್ನು ಕಂಡು ಓಜಸ್ ಮನಸ್ಸು ಒದ್ದಾಡಿಬಿಟ್ಟಿತ್ತು. ಆರು, ಪ್ಲೀಸ್ ಹಳೆ ನೆನಪುಗಳನ್ನು ಮಾಡಿಕೊಂಡು ಮನಸ್ಸಲ್ಲಿ ಇಷ್ಟೊಂದು ಕೊರಗು ತುಂಬಿಕೊಳ್ಬೇಡ. ಅವನೀಗ ನಿನ್ನನ್ನು ಏನೂ ಮಾಡೋಕ್ಕಾಗಲ್ಲ, ಅದನ್ನು ನೆನಪಲ್ಲಿಟ್ಕೊ. ಹಾಗೆ ಅವನಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಅದು ಅಂತಿಂಥ ಶಿಕ್ಷೆ ಅಲ್ಲ, ಅವನು ಕನಸಿನಲ್ಲೂ ಎಣಿಸಿರಬಾರ್ದು ಅಂಥ ಕ್ರೂರ ಶಿಕ್ಷೆ ಆಗತ್ತೆ. ಆದರೆ ಅದಕ್ಕೂ ಮೊದಲು 2 ಮುಖ್ಯ ಕೆಲಸ ಆಗಬೇಕು. ಅದಕ್ಕೆ ನೀನು ಒಪ್ಪಿಗೆ, ಸಹಕಾರ ಎರಡೂ ಬೇಕು ಎಂದು ಕೇಳ್ದ. ನೀವು ಮಾಡೋ ಎಲ್ಲ ಒಳ್ಳೆ ಕೆಲಸಗಳಿಗೂ ನಾನು ಒಪ್ಪಿಗೆ ಇರುತ್ತೆ ಚಂದ್ರ ಹೇಳಿದರೆ ನಸು ನಕ್ಕು. ಹಾಗಾದರೆ ಆ 2 ಕೆಲಸಗಳಿಗೆ ಮುಂಚೆ ಬೇರೆ ಇನ್ನೂ 2 ಕೆಲಸ ಆಗಬೇಕು ಹೇಳಿದ್ರೆ ಅವನನ್ನೇ ವಿಚಿತ್ರ ಅನ್ನುವಂತೆ ಕೆಕ್ಕರಿಸಿ ನೋಡಿ, ಅದೇನು ಕೆಲಸಗಳಿದೆ ಎಲ್ಲ ಒಂದೇ ಸಲ ಹೇಳಿಬಿಡಿ. ಅದೇನು ಒಂದೊಂದನ್ನೇ ಇನ್ಸ್ಟಾಲ್ಮೆಂಟ್ನಲ್ಲಿ ಹೇಳೋದು ರೇಗುತ್ತಾ? ಆಗಲೇ ಸಂಜೆ ಆಯಿತು, ಕಾಫಿ ಕುಡಿದು ಊರಿಗೆ ಹೊರಡೋಣ ಅಂತ ಅಡುಗೆ ಮನೆಗೆ ಹೋದವಳ ಹಿಂದೆಯೇ ಬಂದವನು ಅಲ್ಲಿಯೇ ಕಟ್ಟೆ ಮೇಲೆ ಕೂತು, ಮೊದಲನೇದಾಗಿ ನಾವು 2 ತಿಂಗಳು ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಾಗ ನಾನು ಯಾವ ಬಾಡಿಗೆ ಮನೆಯನ್ನು ಹುಡ್ಕೋಕೆ ಹೋಗಲ್ಲ. ನಿನ್ನ ಮನೆಯಲ್ಲೇ ಇರ್ತೀನಿ, ನಿನಗೆ ಒಪ್ಪಿಗೆ ತಾನೇ ಕೇಳಿದ್ರೆ ನಗುತ್ತಾ, ನಿಮ್ಗೆ ಈ ಮನೆಯಲ್ಲಿರೋಕ್ಕೆ ಈಗೂ ಅಡ್ಡ ಬರಲ್ಲ ಅಂದರೆ ಖಂಡಿತ ಇರ್ಬೋದು. ಈಗ ನಾನು ನಿಮ್ಮೂರಲ್ಲಿ ನಿಮ್ಮ ಮನೆಯಲ್ಲಿ ಇಲ್ವಾ ಹಾಗೇನೆ ಹೇಳಿದ್ಲು. ಆರುಷಿ ಕೊಟ್ಟ ಕಾಫಿ ಕಪ್ ಹಿಡಿದು ಹಾಲ್ಗೆ ಬಂದು ಸೋಫಾದಲ್ಲಿ ಕೂತವನು, ನೀನಲ್ಲಿ ನನ್ನ ಮನೆಯಲ್ಲಿ ಅಲ್ಲ ನಮ್ಮ ಮನೆಯಲ್ಲಿದೆಯಾ? ಆ ಮನೆ ನನಗೆಷ್ಟು ಸೇರಿದ್ದೋ ನಿನಗೂ ಚಿಂಟುಗೂ ಅಷ್ಟೇ ಸೇರಿದ್ದು. ಇನ್ನೊಂದು ವಿಚಾರ ಏನಂದರೆ, ನೀನು ಈ ಮನೆ ಸಾಲದ ಕಂತು ಕಟ್ತಾ ಇದ್ದೀಯಲ್ಲ, ಇನ್ನು ಮುಂದೆ ಆ ಕಂತಿನ ಅರ್ಧ ಮೊತ್ತ ನಾನು ಕೊಡ್ತೀನಿ ಹೇಳಿದ್ರೆ ಅವನ ಮೇಲೆ ಕೋಪ ಮಾಡಿಕೊಂಡು ಅವನ ಕೈಯಿಂದ ಖಾಲಿಯಾಗಿದ್ದ ಕಪ್ ಕಸಿದುಕೊಂಡ ಆರುಷಿ, ತೋರಿಸ್ಬಿಡ್ತೀರಲ್ಲ ಗಂಡಸರ ಬುದ್ಧಿಯನ್ನು. ಹೆಂಡತಿ ಮನೆಯಲ್ಲಿ ನಾನು ಇರೋದು ಹೇಗೆ? ಅವಮಾನ. ಅದಕ್ಕೆ ಮನೆ ಅರ್ಧ ಸಾಲದ ಕಂತನೂ ನೀವು ಪಾವತಿ ಮಾಡಿ ಈ ಮನೆಯ ಅರ್ಧ ಮಾಲೀಕತ್ವ ನಿಮ್ಮದು ಅಂತ ಮನಸ್ಸಿಗೆ ಸಮಾಧಾನ ತಂದುಕೊಳ್ತೀರ. ಆಗ ನಿಮ್ಮ ಮೇಲ್ ಈಗೋ ಅಡ್ಡ ಬರಲ್ಲ ಅಲ್ವಾ ಕೇಳಿದ್ರೆ? ಹಣೆ ನೀವಿಕೊಂಡ ಓಜಸ್, ಮೈ ಡಿಯರ್ ಝಾನ್ಸಿ ರಾಣಿ, ಸಮಾಧಾನ ಕಣೆ. ಅದೇನು ಮಾತಿಗೆ ಮುಂಚೆ ಕೋಪ ಮಾಡಿಕೊಂಡು ಹೀಗೆ ಮೈಮೇಲೆ ಬಿದ್ದು ಎಗರಾಡ್ತೀಯಲ್ಲ, ಏನಾದರೂ ಹೋದ ಜನ್ಮದಲ್ಲಿ ಬುಲ್ಡಾಗ್ ಆಗಿದ್ದ ಅಂತ ರೇಗಿಸಿದ್ರೆ ಅವನೆಡೆಗೆ ಕೋಪದ ನೋಟ ಬೀರಿ ರೂಮ್ನಲ್ಲಿ ನನ್ನ ಹಾಗೂ ಚಿಂಟುವಿನ ಮತ್ತೊಂದಷ್ಟು ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ತುಂಬಿಸುತ್ತಾ,
ಆಗಲೇ ಕತ್ಲಾಗ್ತಾ ಇದೆ. ಬೈಕ್ನಲ್ಲಿ ಅಷ್ಟು ದೂರ ಬೇರೆ ಹೋಗಬೇಕು. ಚಿಂಟು ಕಾಯ್ತಾ ಇರ್ತಾನೆ. ಬನ್ನಿ ಹೊರಡೋಣ ಹೇಳಿದ್ರೆ ಇನ್ನೊಂದು 10 ನಿಮಿಷ ಆರಾಮಾಗಿ ಕೂತ್ಕೊಂಡು ನನ್ನ ಮಾತು ಕೇಳು ಆರು. ನನಗೇನು ಹೆಂಡತಿ ಮನೆಯಲ್ಲಿ ನಾನು ಇರಬಾರ್ದು ಅನ್ನೋ ಸಣ್ಣತನವಿಲ್ಲ. ಈಗೇನು ನಾನು ಸಾಲದ ಕಂತು ಕಟ್ಟಬಾರ್ದು ಅಷ್ಟೇ ತಾನೇ? ಓಕೆ, ಡನ್. ಆದರೆ ನಾನು ಪ್ರತಿ ತಿಂಗಳು ನಿನ್ನ ಖಾತೆಗೆ ಸ್ವಲ್ಪ ಹಣ ಹಾಕ್ತೀನಿ. ನೀನು ಅದಕ್ಕೂ ಬೇಡ ಅನ್ನೋ ಹಾಗಿಲ್ಲ. ಈಗಲೂ ಅಷ್ಟೇ. ನೀನು 2 ತಿಂಗಳು ಲೀವ್ ವಿತೌಟ್ ಪೇ ರಜೆಯಲ್ಲಿ ಇರುವ ಕಾರಣ ಯಾವುದೇ ತೊಂದರೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಸಾಲದ ಕಂತುಗಳು ಬ್ಯಾಂಕಿಗೆ ಜಮೆ ಆಗಲಿ ಎಂದು ಸ್ವಲ್ಪ ಹಣವನ್ನು ನಿನ್ನ ಅಕೌಂಟ್ಗೆ ಹಾಕಿದ್ದೀನಿ. ಈಗ ಇದಕ್ಕೂ ಮುನಿಯಮ್ಮನ ಹಾಗೆ ಆಡಬೇಡ. ನಿನಗೂ ಮನೆ ಖರ್ಚು, ಚಿಂಟು ಸ್ಕೂಲ್ ಫೀಸು, ಮನೆಗೇನಾದರೂ ಶಾಪಿಂಗ್ ಮಾಡೋದು, ಹೀಗೆ ಖರ್ಚಿರುತ್ತೆ ಅಲ್ವಾ? ಅದಕ್ಕೆ ನನ್ನ ಕಡೆಯಿಂದಲೂ ಸಣ್ಣ ಕಾಂಟ್ರಿಬ್ಯೂಷನ್. ಇದು ನನ್ನ ಕುಟುಂಬ. ನನ್ನ ಕುಟುಂಬಕ್ಕೆ ನಾವು ಖರ್ಚು ಮಾಡಬಾರ್ದು ಅಂತ ನೀನು ಹೇಳೋ ಆಗಿಲ್ಲ ಆರು. ನೀನು ಸ್ವಾಭಿಮಾನಿ ಅಂತ ನಾನು ಗೊತ್ತು. ಆದರೆ ನಾನು ಮಾತ್ರ ನನ್ನ ಕುಟುಂಬದ ಜವಾಬ್ದಾರಿ ಹೊರಬೇಕು. ನನ್ನ ಗಂಡನಿಂದ ಯಾವ ಸಹಾಯ ಪಡೆಯಬಾರ್ದು ಅನ್ನೋ ದುರಾಭಿಮಾನ ಬೇಡ ಕಣೆ ಎಂದು ಗಡ್ಸಾಗಿ ಹೇಳಿದ ಮೇಲೆ ಸರಿ ನಿಮ್ಮಿಷ್ಟ ಎಂದು ಮನಸ್ಸಿನಲ್ಲೇ ಹೇಳಿದ್ಲು. ತನ್ನ ಎದುರಿಗೆ ಕೋಪದ ಮುಖ ಹೊತ್ತು ಕುಳಿತಿದ್ದ ಹುಡುಗಿ ಓಜಸ್ ಕಡೆಗೆ ಮುದ್ದಾಗಿ ಕಂಡಳು. ನಗುತ್ತಾ ಅವನ ಪಕ್ಕ ಹೋಗಿ ಕುಳಿತವ ಅವಳ ಭುಜಕ್ಕೆ ತಲೆಯಾನಿಸಿ, ಹೀಗೆಲ್ಲ ನನ್ನ ಮುಂದೆ ಕೋಪ ಮಾಡ್ಕೊಂಡು ಕೂತ್ಕೋಬೇಡ. ಮೊದಲೇ ಮನೇಲಿ ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಹೇಳಿದ್ರೆ ಗಾಬರಿಗೆ ಬಿದ್ದಂತೆ ಏನು ಹೇಳಿದ್ದು ನೀವು? ಹೆಚ್ಚು ಕಮ್ಮಿ ಭಯಕ್ಕೆ ಆಗಲೇ ಅವಳ ಕೈಕಾಲುಗಳು ಸಣ್ಣದಾಗಿ ಬಿಟ್ಟಿದ್ದವು. ಅಯ್ಯೋ, ನಾನೇನು ಹೇಳಲಿಲ್ಲಮ್ಮ. ಆಗಲೇ ಹೇಳಿದ್ನಲ್ಲ ನಿನ್ನಿಂದ ಸಹಾಯ ಬೇಕು ಅಂತ. ಆ ವಿಚಾರ ಡಿಸ್ಕಸ್ ಮಾಡೋಣ ಅಂತಲೇ ಬಳಿಗೆ ಬಂದಿದ್ದು. ನೀನೀಗ ನಮ್ಮ ಮನೆಗೆ ಫೋನ್ ಮಾಡಿ ಇಲ್ಲಿ ಜೋರು ಮಳೆ ಬರ್ತಿದೆ, ಬೈಕ್ನಲ್ಲಿ ಅಷ್ಟು ದೂರ ಬರೋದು ಕಷ್ಟ, ಅದಕ್ಕೆ ಇವತ್ತು ಇಲ್ಲೇ ಮನೆಯಲ್ಲಿ ಉಳ್ಕೊಂಡು ಬೆಳಗ್ಗೆ ಬೇಗನೆ ಬರ್ತೀವಿ ಅಂತ ಹೇಳು. ಚಿಂಟು ಬಗ್ಗೆ ಯೋಚನೆ ಮಾಡಬೇಡ. ನೀನು ಅಪ್ಪ ಅಮ್ಮ, ನನ್ನ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಈಗಾಗಲೇ ನಾನು ಮಹೇಂದ್ರನಿಗೆ ಫೋನ್ ಮಾಡಿ ತೋಟದಲ್ಲಿ ಎಳ್ನೀರುಗಳ ಕಳ್ತನ ನಡೆದಿದೆ ಎಂದು ಗುಲ್ಲೆಬ್ಸಿ ಹೇಗಾದರೂ ಮಾಡಿ ಸಿಂಹನನ್ನು ನಿನ್ನ ಜೊತೆಗೆ ತೋಟದ ಮನೆಗೆ ಕರ್ಕೊಂಡು ಹೋಗಿ ಅವನನ್ನು ಇವತ್ತು ರಾತ್ರಿ ನಿನ್ನ ಜೊತೆ ಉಳಿಸ್ಕೊ ಅಂತ ಹೇಳಿದ್ದೀನಿ. ಸೊ ಅವನು ಚಿಂಟು ತಂಟೆಗೆ ಬರ್ತಾನೆ ಅನ್ನೋ ಭಯ ಬೇಡ ಹೇಳಿದ್ರೆ ಮಗನಿಂದ ದೂರ ಇರಲು ಮನಸ್ಸಿಲ್ಲದೆ ಇದ್ದರೂ ಓಜಸ್ ಬಲವಂತಕ್ಕೆ ಮಣಿದು ಒಪ್ಪಿಗೆ ಸೂಚಿಸಿದ್ರು. ಓಜಸ್ ಯಾಕಾಗಿ ಈ ಏಕಾಂತ ಬಳಸುತ್ತಿರುವವನು ಅನ್ನುವ ಸಣ್ಣ ಭಯ ಕಾಡಿತ್ತು. ಅದಕ್ಕೆ ತಡವರಿಸುತ್ತಾ ಅದನ್ನು ಪ್ರಶ್ನೆ ಮಾಡಿದ್ರೆ ನಸು ಅವಳ ಭುಜ ಬಳಸಿ ನಿನ್ನ ಜೊತೆ ಹೀಗೆ ಏಕಾಂತವಾಗಿ ಸಮಯ ಕಳೆಯೋಣ ಅಂತಲೇ ಇಲ್ಲಿ ಉಳಿದುಕೊಳ್ಳೋ ಪ್ಲ್ಯಾನ್ ಮಾಡಿದ್ದು. ಆದರೆ ಈಗ ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡ್ಬಿಟ್ಟೆ ಕ್ಯೂಟಿ. ನಿನಗೆ ನನ್ನ ಸನಿಹ ಭಯ ಹುಟ್ಟಿಸ್ತದೆ ಅಂತ ಗೊತ್ತಿದ್ದು ಮುಂದುವರಿಯೋದು ತಪ್ಪಾಗತ್ತೆ. ಅಲ್ಲದೆ ನಾನು ನಿನಗೀಗಾಗಲೇ ನಾವು ಮದುವೆ ಆದರೂ ಸಹ ಜಸ್ಟ್ ಚಿಂಟು ಅಪ್ಪ ಅಮ್ಮ ಆಗಿ ಮಾತ್ರವೇ ಇರೋಣ, ಗಂಡ ಹೆಂಡತಿಯಾಗಿ ಬೇಡ ಅಂತ ಮಾತು ಕೊಟ್ಟಿದ್ದೀನಿ ಅಲ್ವಾ? ಅದಕ್ಕೆ ಈಗ ನಾನು ಬೇರೆ ಒಳ್ಳೆ ಹುಡುಗಿಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀನಿ. ಡಿನ್ನರ್ ಸಹ ನಾನು ಹುಡುಗಿ ಜೊತೆಗೆ ಹೊರಗೆ ಮುಗಿಸ್ಕೊಂಡು ಬರ್ತೀನಿ. ನೀನು ಏನಾದರೂ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದವನು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಅವಳ ಕೆನ್ನೆಯನ್ನು ಮೆಲ್ಲಗೆ ತಟ್ಟಿ ರೂಮ್ ಕಡೆ ನಡೆದ್ರೆ, ಚಂದ್ರ ಹಾಗಾದರೆ ಬದಲಾಗಿಯೇ ಇಲ್ವಾ? ಈಗಲೂ ಅವರಿಗೆ ನನ್ನ ಹೊರತಾಗಿ ಬೇರೆ ಹುಡುಗಿಯವರ ಸಂಘ ಬೇಕಾ? ಯಾಕೋ ಅವಳ ಹೃದಯವನ್ನು ಯಾರೋ ಕಿತ್ತು ಹೊರಗಿಟ್ಟಂತಹ ನೋವು ಕಾಣಿಸ್ಕೊಂಡ್ರೆ ಸೋಫಾ ಮೇಲೆ ಕುಸಿದು ಕೂತು, ಯಾಕೆ ದೇವರು ನನ್ನ ಬದುಕಲ್ಲಿ ಹೀಗೆ ಪ್ರತಿ ವಿಷಯದಲ್ಲೂ ಪದೇ ಪದೇ ಮೋಸ ಮಾಡ್ತಿದ್ದಾನೆ? ನನಗೆ ಯಾವ ತಪ್ಪಿಗೆ ಈ ಶಿಕ್ಷೆ? ನನ್ನ ಮನಸ್ಸು ಯಾಕೆ ಚಂದ್ರ ಅವರನ್ನು ಬೇರೆ ಹುಡುಗಿಯರ ಜೊತೆ ಊಹಿಸೋಕ್ಕೂ ಒಪ್ತಿಲ್ಲ ಅಂತ ಕಣ್ಣೀರು ಹಾಕುತ್ತಾ ಇದ್ದರೆ ಕಾಲಿನ ಬೆಲ್ ಸದ್ದಿಗೆ ಬೆಚ್ಚಿ ಎಚ್ಚೆತ್ತಳು. ಯಾರ ಮನೆಗೆ ಬಂದಿರಬಹುದು? ಆ ಯೋಚನೆಗೆ ಆರುಷಿ ಹೃದಯ ಬಡಿತವನ್ನು ಜೋರು ಮಾಡಿತ್ತು. ಹಾಗಾದರೆ ಚಂದ್ರ ಆ ಹುಡುಗಿಯನ್ನು ಮನೆ ಕರ್ಸ್ಕೊಂಡ್ಬಿಟ್ರ? ನಾನು ಏನು ಅನ್ಕೊಬೋದು ಅನ್ನೋ ಸಣ್ಣ ಕನಸನ್ನಾದರೂ ಬೇಡವಾ ಹೇಳ್ಕೊಂಡವಳು ಸೋತ ಹೆಜ್ಜೆ ಇಡುತ್ತಾ ಬಾಗ್ಲನ್ನು ತೆರೆದವಳಿಗೆ ತನ್ನೆದುರು ತ್ವಿಷ ನಿಂತಿರುವುದು ಕಂಡು ಆಘಾತವಾಗಿ ಬಿಟ್ಟಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.